ನಮಸ್ತೆ ಸ್ನೇಹಿತರೆ. ಆ, ಒಂದಿನದ ಟ್ರಿಪ್ಗಾಗಿ ನಾನು ವಿಜಯವಾಡ ಮತ್ತು ಅಮರಾವತಿ ಬೌದ್ಧ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಮೊದಲಿಗೆ ನಾನು ಬಂಗಾರಪೇಟೆಯ ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಮಾಡಿದೆ. ಅದು ದಾರಿಯಲ್ಲಿ ಸೌಂದರ್ಯಭರಿತ ಸುಂದರ ತಾಣಗಳು ನಮಗೆ ಟ್ರೈನಲ್ಲಿ ಕಾಣಿಸಿದ್ವು. ನಾನು ಸಂಜೆ ಪ್ರಯಾಣ ಬೆಳೆಸಿದ್ರಿಂದ ಅದು ರಾತ್ರಿ ಸಮಯಕ್ಕೆ ಬೆಳಗಿನ ಸಮಯಕ್ಕೆ ನಾನು ವಿಜಯವಾಡ ತಲುಪಿದೆ. ನೋಡಿ, ವಿಜಯವಾಡದ ಹಿಡಿದು ಕೃಷ್ಣಾ ನದಿ ನೀರಿಲ್ಲ ಹರಿತಾ ಇರೋದು ತುಂಬಾ ಸುಂದರವಾದ ಚಿತ್ರಣ ನಿಮಗೆ ಕಾಣಿಸ್ತಾ ಇದೆ. ಈಗ ನೀರು ಕಡಿಮೆ ಇದೆ. ಮಳೆಗಾಲದಲ್ಲಿ ಪೂರ್ಣ ಭರಿತವಾಗಿ ಹರಿಯುತ್ತಿದೆ ಜಾಗ. ನೋಡೋದಕ್ಕೆ ಮನೋಹರವಾಗಿರುತ್ತೆ. ಸಾಧ್ಯವಾದ್ರೆ ಮಳೆಗಾಲದಲ್ಲೂ ಒಮ್ಮೆ ಭೇಟಿ ನೀಡುತ್ತೇನೆ. ನೋಡಿ, ಬ್ರಿಡ್ಜ್ ಈಗ ಟ್ರೈನ್ ಸ್ವಲ್ಪ ಸ್ಲೋ ಆಗಿದೆ ಈಗ. ಇದಾದ ನಂತರ ವಿಜಯವಾಡ ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಆಂಧ್ರ AP ಮಾರ್ಕೆಟ್ಗೆ. ಅಲ್ಲಿಂದ ನಾನು ಬಸ್ನಲ್ಲಿ ಪ್ರಯಾಣ ಬೆಳೆಸಿದೆ ಅಲ್ಲಿಗೆ ಅಮರಾವತಿಗೆ. ಹೋಗುವ ದಾರಿಯಲ್ಲಿ ಕೃಷ್ಣಾ ನದಿ ನೀರಿನ ಅಲ್ಲಿನ ಅಣೆಕಟ್ಟುಗಳು ಅಲ್ಲದೆ ಅವರ ಕಾಲುವೆಯಲ್ಲಿ ಕೆನಾಲ್ಗಳ ಮುಖಾಂತರ ಅಲ್ಲಲ್ಲಿ ಸ್ಟೋರ್ ಮಾಡ್ತಿದ್ದಾರೆ. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ. ಬೆಟ್ಟ ಗುಡ್ಡಗಳು ಮಧ್ಯೆ. ಅಂದ್ರೆ ನಾನು ಅಮರಾವತಿ ತಲುಪಿದೆ. ತಲುಪಿದ ನಂತರ ಇದು ಮ್ಯೂಸಿಯಮ್ಮು. ಇಲ್ಲಿ ಕ್ರಿಸ್ತ ಪೂರ್ವ 2ನೇ ಶತಮಾನದ ಬೌದ್ಧ ಇವರು ಉತ್ಖನನದಿಂದ ಸಿಕ್ಕಿರುವಂತಹವುಗಳನ್ನೆಲ್ಲನೂ ಅಲ್ಲಿ ಮ್ಯೂಸಿಯಂ ಅಲ್ಲಿ ಇದೆ. ನೋಡಿ, ಇದು ಧಮ್ಮಚಕ್ರ. ಆ ಹಳೆ ಕಾಲದ್ದು ಸಿಕ್ಕಿರೋ ವಸ್ತುಗಳನ್ನು ನೋಡಿ. ಬುದ್ಧನ ಒಂದು ವಿಗ್ರಹ ಕೈ ಮುರಿದೋಗಿದೆ. ಅವ್ರಿಗೆ ಸಿಕ್ಕಿರೋವೆಲ್ಲವನ್ನು ಈ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ನಿಮಗೆ ಅವುಗಳನ್ನ ನೋಡೋದಕ್ಕೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮುಕ್ತ ಅವಕಾಶ ಕೊಡ್ತಾರೆ. ಕೇವಲ ₹5 ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದಾರೆ ಅಷ್ಟೇನೆ. ಈಗ ನಂತರ ನಾನು ಅಲ್ಲೇ ಇದ್ದಂತಹ ಬೌದ್ಧ ಸ್ತೂಪ ಭೇಟಿ ನೀಡಿದೆ. ನೋಡಿ, ಇಲ್ಲಿ ಅವರ ಏನದು ಅವರ ಸಮಾಧಿ ಇರಬಹುದು ಅನ್ಕೊಂತೀನಿ. ನನಗೂ ಹೆಚ್ಚಾಗಿ ಗೊತ್ತಿಲ್ಲ. ಇದು ನೋಡಿ, ಅಲ್ಲಿನ ನೋಡಿ, ಅಲ್ಲಿ ದೊಡ್ಡದಾಗಿರುವಂತಹ ಸ್ತೂಪ ಇದೆ, ಬೌದ್ಧ ಸ್ತೂಪ ಇದೆ. ಕ್ರಿಸ್ತಪೂರ್ವ 2ನೇ ಶತಮಾನದಿದೆ. ಭಾರತ ಸರ್ಕಾರ ಇದನ್ನ ಸಂರಕ್ಷಣೆ ಮಾಡಿ ಇಲ್ಲಿಗೆ ಹೋಗೋದಕ್ಕೆ ₹20 ಟಿಕೆಟ್ ಇಟ್ಟಿದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ₹20, ಕ್ಯಾಶ್ ಪೇ ಮಾಡಿದ್ರೆ ₹25 ತಗೊಳ್ತಾರೆ. ನೋಡಿ, ಇದು ಅಲ್ಲಿನ ಸಮಾಧಿಗಳು ಅವರ ಇರ್ಬೋದು ಅನ್ಕೊಂತೀನಿ. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ನಂತರ ಅಲ್ಲಿ ಇದ್ರು ಬೌದ್ಧರು ಅನ್ನೋದಕ್ಕೆ ಇದೆಲ್ಲ ನಮಗೆ ಕಾಣಿಸಿಗುತ್ತೆ. ಇದು ರೌಂಡ್ ಶೇಪ್ ಅಲ್ಲಿ ಕೆಲವೊಂದು ಉದ್ದುದ್ದನೆ ಶೇಪ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಜೊತೆಗೆ ಗಾರೆ ನಿರ್ಮಾಣ ಮಾಡಿರೋದು. ಸ್ವಚ್ಛತಾ ಕಾರ್ಯ ನಡೀತಾ ಇತ್ತು ನಾನು ಹೋದಾಗ. ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ನಂತರ ನಾನು ಅಲ್ಲೇ ಇದ್ದಂತಹ ಬೌದ್ಧ ಸ್ತೂಪ, ಇಲ್ಲಿ ನೋಡಿ ಬುದ್ಧನ ಪ್ರತಿಮೆ ಇದೆ, ಗೋದಾಕಾರವಾಗಿದೆ. ಒಳಗಡೆ ಹೋದ್ರೆ ತುಂಬಾ ಒಳ್ಳೆಯ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇದು ನವೀನ ರೀತಿಯಲ್ಲಿ ಇತ್ತೀಚಿನ ಶಿಲ್ಪಕಲೆಗಾರರು ಮಾಡಿರೋದು. ಇದು ಮಣ್ಣಿನಿಂದ ನಿರ್ಮಾಣ ಮಾಡಿದ್ದಾರೆ ಅಥವಾ ಸಿಮೆಂಟ್ ನಿರ್ಮಾಣ ಮಾಡಿ ಆನಂತರ ಅದಕ್ಕೆ ಪೇಂಟ್ ಮಾಡಿದ್ದಾರೆ. ಇದು ಇತ್ತೀಚಿನದೆ.
ಆದ್ರೆ ಆ ಒಂದು ಕಲ್ಪನೆ ಇಟ್ಕೊಂಡು ಇದು ಚಿತ್ರಣವನ್ನ ಬಿಡಿಸಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಳಗಡೆ ಆ ವಿಗ್ರಹ ಏನಿದೆ ಅದು ಕೆಳಗಡೆ ಇಲ್ಲಿ ನೋಡಿ, ಅಲ್ಲಿ ಔಟ್ ಸೈಡ್ ಇದು ಹೊರಗಡೆ ಒಂದು ವ್ಯೂ. ಇಲ್ಲಿ ಕೂಡ ಬುದ್ಧನ ವಿಗ್ರಹಗಳಿದ್ದಾವೆ. ಅದನ್ನು ಕೂಡ ಇದು ಮಾಡಿದ್ದಾರೆ, ಬಿಡಿಸಿದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅದು ಇದು ಸಿಮೆಂಟ್ ಇಂದಾನೇ ನಿರ್ಮಾಣ ಮಾಡಿ ಆಮೇಲೆ ಅದಕ್ಕೆ ಬಣ್ಣ ಬಳಿದಿದ್ದಾರೆ. ಅದ್ರ ಪಕ್ಕದಲ್ಲೇ ಘಾಟ್ ಇದೆ. ಆ ಘಾಟ್ ದೊಡ್ಡದಾಗಿ ಈಗ ನೀರು ಕಡಿಮೆ ಇದೆ. ಕೃಷ್ಣಾ ನದಿ ನೀರೇ ಇಲ್ಲಿಯೂ ಹರಿಯೋದು. ನೋಡಿ ಅಲ್ಲಿ ಮುಂದೆ ಕಾಣುತ್ತಲ್ಲ, ಅದು ಐಲ್ಯಾಂಡ್. ನೀರು ತುಂಬಾ ಹರಿದಾಗ ಐಲ್ಯಾಂಡ್ ತುಂಬ ಬರ್ತದೆ, ಸ್ಥಳೀಯರು ಹೇಳಿದ್ದು. ನಂತರ ತುಂಬ ಹರಿದಾದ್ಮೇಲೆ ಕಡಿಮೆ ಆದಾಗ ಅಲ್ಲಿನ ಚಿಕ್ಕ ಬೆಳೆಗಳನ್ನ ಅಂದ್ರೆ ಫಸಲು ಇರುತ್ತಲ್ಲ, ಫಸಲು ಬೆಳೆದಿರೋದು, ಅವುಗಳನ್ನ ಪಡ್ಕೊಳ್ತಾರಂತೆ ಈ ಟೈಮಲ್ಲಿ ಮಾತ್ರ. ಮಳೆಗಾಲದಲ್ಲಿ ಆ ಕಡೆ ಹೋಗೋದಕ್ಕಾಗೋದಿಲ್ಲ, ಅದು ತುಂಬಿಡುತ್ತೆ ಅಂತ ಹೇಳ್ತಾರೆ. ಅನಂತರ ನಾನು ವಿಜಯವಾಡಕ್ಕೆ ವಾಪಸ್ ಬರ್ತೀನಿ. ಬಂದಾಗ ಇಲ್ಲಿ ವಿಜಯವಾಡದಲ್ಲಿ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೃಹದಾಕಾರದ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಸುಂದರವಾಗಿದೆ. ಇದಕ್ಕೂ ಅಷ್ಟೇ 5 ರೂಪಾಯಿ ಟಿಕೆಟ್ನ ಇಟ್ಟಿದ್ದಾರೆ. ಒಳಗಡೆ ಹೋದ್ರೆ ಅಲ್ಲಿ ಕೂಡ ಮ್ಯೂಸಿಯಂ ತರ ಎಲ್ಲ ಅಂಬೇಡ್ಕರ್ ಅವರ ಜನ್ಮದಿಂದ ಮರಣದವರೆಗೂ ಎಲ್ಲ ಚಿತ್ರಗಳಲ್ಲೂ ಅವರ ಯಶಸ್ಸು, ಅವರ ಸಾಧನೆ ಎಲ್ಲವನ್ನು ಸಹ ಬ್ಲಾಕ್ ಅಂಡ್ ವೈಟ್ ಚಿತ್ರಗಳು ಮುಖಾಂತರ ಎಲ್ಲವನ್ನು ಬೃಹದಾಕಾರದ ದೊಡ್ಡ ದೊಡ್ಡ ಗೋಡೆಗಳ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಯಾವ ರೀತಿ ಪ್ರಿಂಟ್ ಮಾಡೋದು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ.